ಯೋಚಿಸಿದ್ರೆ ಇವತ್ತಿಡೀ ದಿನ ಎಲ್ಲಾ ಕ್ಷಣಗಳು ನಮ್ಗೆ ಅಪಾಯಕಾರಿಯಾಗಿತ್ತು. ನೀವ್ ನನ್ ಜೊತೆ ಇದ್ದಿದ್ರಿಂದ ನಾನ್ ತುಂಬಾ ಸೇಫ್ ಆಗಿದ್ದೀನಿ. ತುಂಬಾ ಥ್ಯಾಂಕ್ಸ್ ವಿಕ್ರಾಂತ್ ಅವ್ರೆ. ಅಲ್ಲ ಮೇಡಮ್, ನನಗೋಸ್ಕರ ನೀವಿಷ್ಟು ದೊಡ್ಡ ರಿಸ್ಕ್ ತಗೊಂಡು ಈ ಕೇಸ್ನ ಫೈಟ್ ಮಾಡ್ತಾ ಇದ್ದೀರಾ. ಅದ್ರ ಮುಂದೆ ಇದೆಲ್ಲ ಏನೂ ಅಲ್ಲ. ನಿಮಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಅದು ಕಡಿಮೆನೆ. ನನಗೆ ಈ ಕೇಸಲ್ಲಿ ನೀವ್ ನಿರಪರಾಧಿ ಅಂತ ಪ್ರೂವ್ ಆದ್ರೆ ಅಷ್ಟೇ ಸಾಕು. ಪ್ರೂವ್ ಆಗುತ್ತೆ ಬಿಡಿ. ನಿಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ಆ ದೇವ್ರು ಖಂಡಿತ ಒಳ್ಳೆ ಫಲನೇ ಕೊಡ್ತಾನೆ. ನಿಮ್ಗೆ ಯಾಕೆ ತುಂಬಾ ಕೋಪ ಅಂತ ನನಗಿವತ್ ಗೊತ್ತಾಯ್ತು. ಹಾ, ಕಣ್ ಹಿಡಿದ್ ಬಿಟ್ರಾ? ಬಾರಿ ಇದ್ದೀರಾ ಬಿಡಿ. ಅಲ್ಲ, ಎಲ್ಲೋ ಓದಿದ್ದು ತುಂಬಾ ಒಳ್ಳೆಯವ್ರಿಗೆ ಕೋಪ ತುಂಬಾ ಬೇಗ ಬರುತ್ತೆ ಅಂತ. ಆಕ್ಚುಲಿ ಅದನ್ ಬರ್ದವನ್ಗೂ ತುಂಬಾ ಕೋಪ ಇತ್ತು ಅನ್ಸುತ್ತೆ. ಸೊ ಅದನ್ ಬರ್ದಿರೋನ್ಗೂ ಮತ್ತೆ ಅದನ್ ಓದಿರೋ ನಿಮ್ಗೂ ಥ್ಯಾಂಕ್ ಯು. ಸರಿ, ಮನೆಗೆ ಹೋಗೋಣವಾ? ತೇಜು ಕಾಯ್ತಿರ್ತಾನೆ. ನಾನ್ ಬರ್ದೇ ಇರೋದಕ್ಕೆ ಪುಣ್ಯಾತ್ಮ ಊಟನೂ ಮಾಡಿರಲ್ಲ. ತುಂಬಾ ಅಡ್ವೆಂಚರಸ್ ಆಗಿತ್ತು ಇವತ್ತು. ನೀವ್ ಸಿಕ್ಕಾಗೆಲ್ಲ ಬರೀ ಇದೆ ನೋಡಿ. ಅವತ್ತು ಕಾಡಲ್ಲಿ, ಇವತ್ತು ಏನೇನೆಲ್ಲ ಆಗಿ ಫಾರೆಸ್ಟ್ ಆಫೀಸರ್ ಮನೆಯಲ್ಲಿ ಭರ್ಜರಿ ಭೋಜನ. ಕಾಡಲ್ಲಿ ಊಟ ಕದ್ದಿದ್ವಿ, ಇವತ್ ನಾವೇ ಪ್ರಿಪೇರ್ ಮಾಡ್ಕೊಂಡ್ ತಿಂದ್ವಿ. ಅದಕ್ಕೆ ಮುಖ್ಯವಾದ ಕಾರಣ ನೀವೇ. ನೀವಿಲ್ಲ ಅಂದಿದ್ರೆ ಉಪವಾಸ ಇರ್ಬೇಕಾಗಿತ್ತು. ಒಂಥರ ಅನ್ನಪೂರ್ಣೇಶ್ವರಿ ಇದ್ದ ಹಾಗೆ. ಸರಿ ಸರಿ, ಲೇಟ್ ಆಯ್ತು, ಮನೆಗೆ ಡ್ರಾಪ್ ಮಾಡ್ತೀನಿ. ಸರಿ ಬಾಸ್, ಥ್ಯಾಂಕ್ ಯು ಸೋ ಮಚ್. ಕಷ್ಟದಲ್ಲಿ ನಮಗೆ ಹೆಲ್ಪ್ ಮಾಡಿದ್ದಕ್ಕೆ. ಬನ್ನಿ ಹೊರಡೋಣ. ಹೆಲೋ ಸೀನಿಯರ್, ಪೆಟ್ರೋಲ್ ಹಾಕ್ಸೋದ್ ಬೇಡ್ವಾ? ಓ, ನಿಮ್ಮನ್ನ ಟೆಸ್ಟ್ ಮಾಡ್ತಾ ಇದ್ದೆ ಜೂನಿಯರ್. ಜೂನಿಯರ್ ಅಂತ ನಿಮ್ಮನ್ನ ಯಾಕೆ ಇಟ್ಕೊಂಡಿರೋದು? ಇದನ್ನೆಲ್ಲ ಅವಾಗವಾಗ ಟೆಸ್ಟ್ ಮಾಡ್ತಾ ಇರ್ತೀವಿ. ಓಕೆ, ನಮಗೂ ಗೊತ್ತು. ಬನ್ನಿ ಹಿಡ್ಕೊಳ್ಳಿ. ಓ ಹೌದಾ? ಬನ್ನಿ ಶ್ರೀ ಪಲ್ಲವಿ. ಅಯ್ಯೋ ಸಾಕು, ಬರ್ತೀನಿ, ಕೊಡಿ. ಬನ್ನಿ. ಪಲ್ಲವಿ, ಬಂದ್ಯಾ? ಬಾ 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 ಇಲ್ಲಿ. ಇಲ್ ಬಾ. ನಾಯಿ ಕಣ್ಣು, ನರಿ ಕಣ್ಣು, ಊರ್ ಕಣ್ಣು, ಅವ್ರಿವ್ರ ಕಣ್ಣು, ಇರೆ ಯಾರ ದೃಷ್ಟಿನೂ ತಾಕ್ಬಾರ್ದು ನಿನ್ಗೆ. ತು 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 ತೂ ಮಾಡು, ತೂ ಮಾಡು. ಏನತ್ತೆ? ತೂ ಮಾಡು ಮೊದ್ಲು. ಬಂದೇ ಇರು, ಹೇಳ್ತೀನಿ. ಅತ್ತೆ, ಗೀತಕ್ಕ ತಿರ್ಗು. ಯಾರ ದೃಷ್ಟಿನೂ ನಿಂಗ್ ತಾಕ್ಬಾರ್ದು. ಅತ್ತೆ, ಯಾಕೆ ದೃಷ್ಟಿ ತೆಗ್ದಿದ್ದು? ಅದಾ, ಇವತ್ತು ವಿಕ್ರಾಂತ್ ಜೊತೆ ಸಮಯ ಕಳೆದಿದ್ಯಾ, ಮತ್ತೆ ನಿಮ್ಮಿಬ್ರ ಮಧ್ಯೆ ಜಗಳ ಆಗ್ಬಾರ್ದು, ಅದಕ್ಕೆ ದೃಷ್ಟಿ ತೆಗ್ದಿದ್ದು ಕಣೆ. ಅತ್ತೆ ಅತ್ತೆ, ಯಾಕೆ ದೃಷ್ಟಿ ತೆಗ್ದಿದ್ದು? ಯಾಕೆ ಸುಮ್ನಾದ್ರಿ? ಅದಾ, ಅಯ್ಯೋ ಪಲ್ಲವಿ, ಹೋದ್ವಾರ ನಿನ್ ಕಾರ್ ಆಕ್ಸಿಡೆಂಟ್ ಆಯ್ತಲ್ವನೇ, ಅವತ್ತೇ ನಾನು ಅನ್ಕೊಂಡೆ ಅಯ್ಯೋ ಇವಳಿಗೆ ದೃಷ್ಟಿ ತೆಗಿಬೇಕಿತ್ತು ಅಂತ. ಸಮಯನೇ ಸಿಗ್ಲಿಲ್ಲ ಕಣೆ. ಇವತ್ತು ಫ್ರೀ ಆಗಿದ್ನಾ, ಅದಕ್ಕೆ ದೃಷ್ಟಿ ತೆಗೆದ್ಬಿಟ್ಟೆ. ಓ ಅದಕ್ಕ? ಸರಿ, ಥ್ಯಾಂಕ್ಸ್ ಅತ್ತೆ. ವಿಕ್ರಾಂತ್ ಬರ್ಲಿಲ್ವೇನೆ? ಅವರು ಬರ್ಬೋದಿತ್ತಲ್ವಾ? ಅಮ್ಮ, ವಿಕ್ರಾಂತ್ ಯಾಕೆ ಇಲ್ಲಿಗೆ ಬರ್ಬೇಕು? ಪಲ್ಲವಿ ಒಬ್ಳು ವರ್ಕಿಂಗ್ ಡಿಸಿ. ಅವ್ರ ಪದೇ ಪದೇ ಇಲ್ಲಿ ಬಂದು ಹೋಗೋದ್ ಮಾಡಿದ್ರೆ ಪಲ್ಲವಿಗೆ ತಾನೇ ಕೆಟ್ಟ ಹೆಸರು. ಅವನ್ ಬೇರೆ ಕೊಲೆ ಆರೋಪಿ. ವಿಕ್ರಾಂತ್ ಅಂತೆ ವಿಕ್ರಾಂತ್, ಪದೇ ಪದೇ ಅವನ ಹೆಸರು ತೆಗಿಬೇಡ. ಗೀತಾ, ನನ್ಗೆಲ್ಲ ಚೆನ್ನಾಗ್ ಗೊತ್ತಿದೆ, ಸುಮ್ನೆ ಕೂತ್ಕೊಳ್ಳೆ. ಕೂತ್ಕೊಂಡೇ ಇದ್ದೀನಿ. ಆರೋಪ ಬೇರೆ, ಅಪರಾಧ ಬೇರೆ. ಆರೋಪ ಮಾಡಿದ ತಕ್ಷಣ ಅಪರಾಧಿ ಆಗೋಲ್ಲ ಕಣೆ. ದೇವ್ರ ಮೇಲೂ ಆರೋಪಗಳಿರುತ್ತವೆ, ಹಾಗಂತ ದೇವ್ರನ್ನ ಅಪರಾಧಿ ಅಂತ ಹೇಳೋಕಾಗತ್ತಾ? ಪಲ್ಲವಿ, ಗೀತಿಂದ ಯಾವಾಗ್ಲೂ ಇದ್ದಿದ್ದೆ. ನೀನ್ ಹೋಗಮ್ಮ, ಕೈಕಾಲ್ ಮುಖ ತೊಳ್ಕೊಂಡ್ ಬಾ, ಊಟ ಮಾಡುವಂತೆ. ಅತ್ತೆ, ನಂದು ಊಟ ಆಯ್ತು. ಊಟ ಆಯ್ತಾ? ವಿಕ್ರಾಂತ್ ಜೊತೆಲ್ಲ? ಇಲ್ಲ, ಒಬ್ರು ತಾತನ್ ಮನೇಲಿ. ಪಾಪ ಅವರು ಒಂಟಿ ತಾತ.
ಒಂಟಿ ತಾತನ? ಆಕ್ಚುಲಿ ಏನಾಯ್ತು ಗೊತ್ತಾ ಅತ್ತೆ? ಇಷ್ಟಾಯ್ತು ಅತ್ತೆ. ಹೋಗ್ಲಿ ಬಿಡು ಪಲ್ಲವಿ, ಇಬ್ರು ಸೇರ್ಕೊಂಡು ಪುಣ್ಯದ ಕೆಲಸ ಮಾಡಿದೀರಾ. ಒಂಟಿ ಜೀವನ ಮಾಡೋದು ತುಂಬಾ ಕಷ್ಟ. ಮನುಷ್ಯ ಯಾವಾಗ್ಲೂ ಒಂಟಿ ಆಗ್ಬಾರ್ದು ಪಲ್ಲವಿ. ಮನುಷ್ಯನ್ಗೆ ಯಾವಾಗ್ಲೂ ಒಬ್ರು ಜೊತೆಯಾಗಿರ್ಬೇಕು. ವಯಸ್ಸಿದ್ದಾಗ ಬದುಕೋದ್ ಬೇರೆ, ಆದ್ರೆ ವಯಸ್ಸಾದ್ಮೇಲೆ ಬದುಕೋದೇ ಬೇರೆ. ನಮ್ಮಮ್ಮ ಒಂದ್ ಸಣ್ಣ ವಿಷಯನ ದೊಡ್ಡದ್ ಮಾಡ್ಬಿಡ್ತಾರೆ. ಬಿಟ್ರೆ ಈಗ್ಲೇ ಪಲ್ಲವಿ ಮತ್ತೆ ವಿಕ್ರಾಂತ್ಗೆ ಮದ್ವೆನೇ ಮಾಡಿಸ್ಬಿಡ್ತಾರೆ. ಸರಿಯಾಗಿದ್ದಾರೆ. ಇರಿ, ಅನುನ ನಾನ್ ಬಂದ್ಮೇಲೆ ಮಾತೇ ಆಡ್ಸಿಲ್ಲ. ಊಟ ಮಾಡಿಸ್ತೀನಿ. ಅಯ್ಯೋ, ನೀನೇನು ಯೋಚನೆ ಮಾಡ್ಬೇಡ. ನಮ್ ಗೀತಾ ಅವಳಿಗಾಗ್ಲೇ ಊಟ ಮಾಡಿಸ್ಬಿಟ್ಟಿದ್ದಾಳೆ. ಹೌದಾ ಗೀತಕ್ಕ? ಥ್ಯಾಂಕ್ ಯು. ಬಾ 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 ಬಾ. ಆ ಗಂಡು ಬರ್ತೀನತ್ತೆ. ಅನು ಪುಟ್ಟ, ಏನು ನನ್ ಪುಟ್ಟ ಸೈಲೆಂಟ್ ಆಗಿ ಕೂತಿರೋದು? ಗುಡ್ ನೈಟ್. ಅರೆ, ಏನಾಯ್ತು ನಮ್ಮ ಅನು ಬಂಗಾರಿಗೆ? ಯಾಕಿವಾಗ ಕೋಪ ಬಂದಿದೆ? ಅಜ್ಜಿ ಅಮ್ಮಮ್ಮ ಏನಾದ್ರು ಅಂದ್ರ? ಆಟ ಆಡಕ್ ಬಿಡ್ಲಿಲ್ವಾ? ಹಂಗೆ ಅಸ್ತಮ ಬರ್ಲಿ. ಏ, ಏನದು ಮಾತುಗಳು? ಹಾಗೆಲ್ಲ ಹೇಳ್ಬಾರ್ದು. ಕೆಟ್ಟ ಕಾಯಿಲೆ ಅದು. ಜೀವ ಹೋದಂಗಾಗುತ್ತೆ ನನಗೆ. ದಯವಿಟ್ಟು ಅಸ್ತಮ ಬರ್ಲಿ ಅಂತ ಹೇಳ್ಬೇಡ. ಬಿಡ್ತು ಅನು. ಅನು, ಬಿಡ್ತು ಅನ್ನು ಪುಟ್ಟ, ಪ್ಲೀಸ್ ಪ್ಲೀಸ್ ಹೇಳು. ಬಿಡ್ತು. ಯಾಕೆ ನೀನ್ ಹಾಗೆ ಹೇಳಿದ್ದು? ನಂಗೆ ಅಸ್ತಮ ಬಂದ್ರೆ ಹುಷಾರಿರಲ್ಲ. ನನಗ್ ಹುಷಾರಿಲ್ಲ ಅಂದ್ರೆ ನೀನು ನನ್ನ ಪಕ್ಕದಲ್ಲೇ ಇರ್ತೀಯ. ಅದಕ್ಕೆ ಇವಾಗ ನಾನ್ ನಿನ್ ಪಕ್ಕದಲ್ಲೇ ಇದೀನಲ್ವಾ ಕಂದ? ನಿನ್ ತೇಜ ಅವ್ರ ಅಪ್ಪನ ಜೊತೆ ಎಲ್ಲೋ ಬೇಡ ಅಮ್ಮ, ಪ್ಲೀಸ್. ಅವರು ಬ್ಯಾಡ್ ಬಾಯ್, ತೇಜ ಅಪ್ಪ. ಅರೆ, ಹಾಗೆಲ್ಲ ಹೇಳ್ಬಾರ್ದು. ಯಾಕೆ ಹಾಗೆ ಹೇಳ್ತಿದ್ಯಾ? ಅವ್ರೇನ್ ಮಾಡಿದ್ರು? ಅವರು ನಿನ್ನ ಕಿಡ್ನಾಪ್ ಮಾಡ್ತಾರೆ.